ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂತಿದ್ದೀರಾ. ಇವಾಗ ನೀವು ಇನ್ನೊಂದು 5 ನಿಮಿಷ ಕೂತ್ಕೊಂಡ್ರೆ ನಿರ್ದೇಶಕ ಮಾತಾಡ್ತಾರೆ. ಸೊ ಹೇಳೋ ಮಾತು ತುಂಬ ಇಂಪಾರ್ಟೆಂಟು. ಸೊ ಇವತ್ತು ಎಲ್ಲರಿಗೂ ಗೊತ್ತಾಗಬೇಕು. ಸೊ ಪ್ಲೀಸ್ ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಿ. ಸೊ ಈ ನಿರ್ದೇಶಕರು ಇಲ್ಲೇ ಇದ್ದಾರೆ. ಸುತನ್ ಗೌಡ. ನಿಮ್ಮ ಮುಂದೆ ಮಾತಾಡೋಕ್ಕೆ ನಂಗೆ ತುಂಬ ಅಂಜಿಕೆ ಆಗುತ್ತೆ. ಆದರೆ ನಮ್ಗಿರೋ ಲಿಮಿಟೇಷನಲ್ಲಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ನಿಜವಾಗ್ಲೂ ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ತುಂಬ ಜನಕ್ಕೆ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಮಣಿ ಸರ್ ಮಾತಾಡ್ತಾರೆ. ಮೈಕಲ್ಲಿ ಮಾತಾಡಿ ಅಭ್ಯಾಸ, ಜೋರಾಗಿ ಮಾತಾಡಿ ಅಭ್ಯಾಸ ಇಲ್ಲ. ಆದರೂ ಎಲ್ರಿಗೂ ಸಿನಿಮಾ ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಹಾಗಾಗಿ ಹೊಸ ತಂಡದ ಜೊತೆ ನಾನು ಸೇರಿಕೊಂಡು ಐ ಆಲ್ಸೋ ಫೆಲ್ಟ್ ರಿಯಲಿ ಯಂಗ್ ಆ್ಯಂಡ್ ನ್ಯೂ. ನಮ್ಮ DOP ಕೂಡ ಇಲ್ಲೇ ಇದ್ದಾರೆ. ಹೊಸ ತಂಡ, ಹೊಸ ಕಲಾವಿದರು ಎಲ್ಲ. ಆ್ಯಂಡ್ ಐ ರಿಯಲಿ ಫೆಲ್ಟ್ ರಿಯಲಿ ಗುಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್, ಡೂ ದ ಮ್ಯೂಸಿಕ್ ಫಾರ್ ದಿಸ್. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಸಂಗೀತ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನೋಡಿ ನಮ್ಮ ಕುಂಡೇಸಿ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು 10 ಜನರಿಗೆ ತಿಳಿಸಿ. ನಮ್ಮ ಒಂದು ನಾಳೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಹಾಗಾಗಿ ವಿ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತಂಡನ ಪರಿಚಯ ಮಾಡ್ಕೊಡ್ತೀನಿ. ಇವನ ಹೆಸರು ವೇದಿಕ್ ಕೌಶಲ್ ಅಂತ. ಇವನು ಕುಂಡೇಸಿ ಕ್ಯಾರೆಕ್ಟರ್ ಮಾಡಿರೋದು. ಇವರು ಬಾಲರಾಜ್ ಗೌಡ ಅಂತ DOP ಸಿನಿಮಾಟೋಗ್ರಾಫರ್. ಅಮ್ಮ ಹರ್ಷಿತಾ ಗೌಡ ಅಂತ. ಅಪ್ಪ ಮಾಲ್ತೇಶ್, ಅವರು ಹೋಮ್ ಸ್ಟೇ ಸುದೀಪ್ ಅಂತ. ಅಭಯ್ ಬರಬೇಕು. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಮಾತಾಡೋ. ಸೊ ಹಾಯ್ ಎಲ್ರಿಗೂ, ನಾನು ಕುಂಡೇಸಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಮೂವಿನ. ನಂಗೆ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ಖುಷಿ ಪಟ್ಟಿದ್ದೀರಾ, ನಗಾಡಿದ್ದೀರಾ, ಹತ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೊಸ ಟೀಮ್ ಇಟ್ಕೊಂಡು ಮಾಡಿದ್ದೀವಿ. ಸುತಾನ್ ಸರ್ ಹೇಳಿದ್ರು, ನಮಗೂ ಎಲ್ಲ ಇದು ಹೊಸ ಅನುಭವ. ಸೊ ಥ್ಯಾಂಕ್ ಯು. ಇಂಥ ಒಳ್ಳೆ ಮೂವಿಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಂದರೆ ಇಷ್ಟ ಆಗಿದ್ರು ಇಷ್ಟ ಆಗಿಲ್ಲ ಅಂದರೂ ಮಾತಾಡಿ ಎಲ್ಲರೂ ದಯವಿಟ್ಟು. ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟ ಆಗಿದ್ರೆ ಬರೆದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲರೂ ಒನ್ ಟೈಮ್ ಬಂದು ನೋಡುವಂಥ ಮೂವಿ. ಭಾಳ ಸೂಪರ್ ಆಗಿದೆ ಮೂವಿ. ಒಲವಾರ ಮೂವಿ ಎಲ್ಲ ಒಂದು ಗ್ರಾಮೀಣ ಸೊಗಡಿನ ಒಂದು ರೈತಾಪಿ ಕುಟುಂಬದಲ್ಲಿ ನಡೆಯತಕ್ಕಂಥ ಒಂದು ಜೀವನದ ಕಥೆಯನ್ನು ಭಾಳ ಸೊಗಸಾಗಿ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲರೂ ಕೂಡ ಬಂದು ಈ ಮೂವಿನ ಸಪೋರ್ಟ್ ಮಾಡಿ. ಬ್ಯೂಟಿಫುಲ್ಲಿ ಪ್ಲೇಡ್, ಭಾಳ ಚೆನ್ನಾಗಿ ಡೈರೆಕ್ಷನ್ಸ್ ಬಂದಿದೆ. ವೆರಿ ಎಮೋಷನಲ್ ಆಗ್ತೀವಿ. ಒಂದು ಕಣ್ಣಂಚಲ್ಲಿ ಒಂದು ನೀರು ಬರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಲೂ. ಇಬ್ಬರು ಮಕ್ಕಳುಗಳು, ಆ ತಂದೆ ತಾಯಿ ಪಾಠ ಮಾಡಿರ್ತಕ್ಕಂಥ ಎಲ್ಲ ನಟವರ್ಗಗಳು ಭಾಳ ಬ್ಯೂಟಿಫುಲ್ಲಾಗಿ ಬಂದಿದೆ ಒಲವಾರ ಮೂವಿ. ಆಲ್ ಆಫ್ ಯು ಸಪೋರ್ಟ್. ಗ್ರಾಮೀಣ ಸೊಗಡಿಗೆ ಎಲ್ಲರಿಗೂ ಕೂಡ ಈ ಮೂವಿ ಇಷ್ಟ ಆಗ್ತದೆ. ಒಲವಾರ ಅಂತಕ್ಕಂಥ ಟೈಟಲ್ಲೇ ಒಂದು ಕ್ಯಾಚ್ ಆಗಿದೆ. ಒಲವಾರ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ಮೂವಿ ಬಂದು ನೋಡಿ. ಭಾಳ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಕ್ಯೂಟ್. ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್. ರಿಯಲಿ ನಮಗೆ ವರ್ತ್ ವಾಚಿಂಗ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ವಿ ಎಂಜಾಯ್ಡ್. ಇಟ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೂವಿ. ಇಂಥ ಕಾಂಟೆಂಟ್ ಬರಬೇಕು ಆಚೆ. ತುಂಬ ಹೋಲ್ಸಮ್ ಆಗಿದೆ, ಎಲ್ಲರೂ ಬಂದು ನೋಡ್ಬೋದು. ಆ್ಯಂಡ್ ಆ್ಯಕ್ಟರ್ಸ್ ಎಲ್ಲರೂ ಬ್ರಿಲಿಯಂಟಾಗಿ ಅವ್ರ ಪಾತ್ರನ ನಿರ್ವಹಿಸಿದ್ದಾರೆ. ತುಂಬ ಖುಷಿಯಾಗಿದೆ ಈ ಥರ ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫೀಲ್ ಗುಡ್ ಸಿನಿಮಾ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸತಿ ನೋಡಬೇಕು. ಹೊಸಬರಿಗೆ ಬೆನ್ನು ತಟ್ಟಬೇಕು. ಸರ್ ತುಂಬ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಒಂದು ಸರಿ ಎಲ್ಲ 2-3 ಸರಿ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಸರ್. ತುಂಬ
ಚೆನ್ನಾಗಿದೆ, ಎಮೋಷ್ನಲ್ ಆಗಿ. ತುಂಬ ಚೆನ್ನಾಗಿತ್ತು, ಎಮೋಷನಲ್ ಆಗಿತ್ತು, ಖುಷಿ ಆಯಿತು ಮೂವಿ ನೋಡಿ. ಚೆನ್ನಾಗಿತ್ತು ಗುರು. ಗುಂಡೇಶ್ ಅವ್ರ ತಮ್ಮ ಭಾಳ ತರಲೆ ಮಾಡಿ ಪಾಪ ಅವ್ರನ್ನ ಸಿಗಾಕ್ಬಿಟ್ಟ. ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು ಫಿಲಮ್, ದ ಬೆಸ್ಟ್ ಫಿಲಮ್ ಐ ಎವರ್ ಸೀನ್. ಮಸ್ಟ್ ವಾಚ್ ಮೂವಿ, ಫುಲ್ ಫೀಲ್ ಗುಡ್ ಮೂವಿ, ಎಲ್ಲರೂ ಬಂದು ವಾಚ್ ಮಾಡಬೇಕು. ಫಿಲಮ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್ ಸರ್. ಎಲ್ಲರೂ ನೋಡಿ. ತುಂಬ ರಿವ್ಯೂಸ್ ಎಲ್ಲ ಮೂವೀಸ್ದು ಬರ್ತಾ ಇರುತ್ತೆ, ಕನ್ಫ್ಯೂಸ್ ಆಗಿರ್ತೀರ ಆಡಿಯನ್ಸು. ನೀವು ಕೊಡೋ ದುಡ್ಡಿಗೆ ₹1 ಮೋಸ ಆಗೋದಿಲ್ಲ, ಅದಕ್ಕೆ ನಾನು ಕೂಡ ಗ್ಯಾರಂಟಿ. ದಯವಿಟ್ಟು ನೋಡಿ. Very nice movie. We understood everything about the movie in spite of not speaking the language. The emotions were very well played. Beautiful movie. Thank you. ಎಕ್ಸಲೆಂಟ್ ಮೂವಿ, ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ನನಗೆ ಕೆಲವು ಇಷ್ಟ ಆಗಿದ್ದು ಶಾರ್ಟ್ಗಳಂದರೆ ಕೆಲವು ಕಡೆ ಡಾಲ್ಬಿ ಝೂಮ್ ಯೂಸ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಪ್ಲಸ್ ನೇಚರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಊರು ತೋರಿಸಿರೋದಿರಲಿ, ಇನ್ನೊಂದು ತೋರಿಸಿದ್ದಾರೆ. ಆಮೇಲೆ ಒಂದು ಶಾರ್ಟಲ್ಲಿ ಫ್ಯಾಮಿಲಿ ಅವರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಹುಡುಗ ಬೇಜಾರಾಗ್ಬಿಟ್ಟು ಇಲ್ಲಿ ಕೂತಿರ್ತಾನೆ, 3 ಜನ ಹಿಂದ್ಗಡೆ ಇರ್ತಾರೆ. ಅವರು ಝೂಮ್ ಇನ್ ಝೂಮ್ ಔಟ್ ಮಾಡಿರೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಆ ಥರ ತುಂಬ ಶಾರ್ಟ್ಸ್ಗಳಿದೆ, ಅಥವಾ ಎಮೋಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ರೈಟರಿಗೆ ತುಂಬ ಕ್ರೆಡಿಟ್ಸ್ ಕೊಡಬೇಕು, ಬಿಕಾಸ್ ಅಷ್ಟು ಕಾಂಪ್ಲೆಕ್ಸ್ ಆಗಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈಲಾಗ್ ಇರ್ಬೋದು, ಬೇರೆ ಏನೇ ಇರ್ಬೋದು. ಸೊ ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಮಕ್ಕಳು ಬರಬೇಕು, ಫ್ಯಾಮಿಲಿ ಬರಬೇಕು, ದಯವಿಟ್ಟು ಎಲ್ಲರೂ ಬಂದು ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ವೆರಿ ಬ್ಯಾಡ್. I think I really love the movie. The story is very pure and the emotions are too much. I ended up crying. I think every children should watch this because there's a lot of emotion to it. Thank you. ಮೂವಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾವು ಸ್ಕೂಲ್ ಕಡೆಯಿಂದ ಬಂದಿದ್ದೀವಿ, ನಮ್ಮ ಸ್ಕೂಲಲ್ಲಿ ಅರೇಂಜ್ ಮಾಡಿದ್ರು ಇದನ್ನು. ಆ್ಯಂಡ್ ಆ್ಯಸ್ ಟೀಚರ್ಸ್ ನಾವು ಹಿಂಗೆ ಮಕ್ಕಳನ್ನ ಟ್ರೀಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಒಂದು ಸಣ್ಣ ಇದು ಮಕ್ಳಿಗೆ ಎಷ್ಟು ಫೀಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಆ್ಯಸ್ ಅ ಮದರ್, ನಾವೆಲ್ಲೋ ತಾಯಿಗಳೆಲ್ಲ, ಸೊ ನಮಗೆ ಎಷ್ಟು ಇದಾಗಿದೆ ಈ ಕಾಲದಲ್ಲಿ ಜನ್ರೇಷನ್ ಹೇಗಿದೆ ಆ್ಯಂಡ್ ಹೌ ಇಟ್ ವಾಸ್. ಲಾಸ್ಟಲ್ಲಂತೂ ಲೈಕ್ ಟೀಯರ್ಸ್ ಬಂದ್ಬಿಡ್ತು ಕಣ್ಣಲ್ಲಿ. ಸೊ ಇಟ್ಸ್ ರಿಯಲಿ ವರ್ತ್ ವಾಚಿಂಗ್. ರಿಯಲಿ ಟೈಮ್ ಸ್ಪೆಂಡ್ ಮಾಡಿ ವಾಚ್ ಮಾಡಬೇಕು, ಬಿಕಾಸ್ ಎಲ್ಲ ಮೂವೀಸ್ ಜನರಲ್ ಆಗಿ ಯೂಶಲಿ ಬರುತ್ತೆ, ಬಟ್ ದಿಸ್ ಮೂವಿ ಈಸ್ ಅ ಫ್ಯಾಮಿಲಿ ವಾಚಿಂಗ್ ಮೂವಿ. ವಿತ್ ಫ್ಯಾಮಿಲಿ ಆಲ್ ಹ್ಯಾವ್ ಟು ಕಮ್. ಹೌದು ಸರ್, ತುಂಬ ಚೆನ್ನಾಗಿದೆ ಮೂವಿ ಅಂತೂ. ಆ್ಯಕ್ಚುಲಿ ಮಕ್ಕಳು ನಮ್ಮ ಬಗ್ಗೆ ನಮ್ಮ ಅಪ್ಪ ಅಮ್ಮ ಏನಕ್ಕೆ ನಮ್ಮನ್ನ ಪ್ರೀತಿಸ್ತಿಲ್ಲ ಅಂತ ಅವ್ರು ಅಂದ್ಕೊತಾರೆ, ಬಟ್ ಅವ್ರು ಹಿಂದೆಗಡೆ ಏನು ನೋವು ಅನ್ನಿಸ್ತಾ ಇದ್ರು ಮಕ್ಕಳು ಗೊತ್ತಿರಲ್ಲ. ಅದನ್ನು ಈ ಮೂವಿಯಲ್ಲಿ ಇಂಡೈರೆಕ್ಟಾಗಿ ನಮ್ಗೆ ಅದು ಗೊತ್ತಾಗಿದೆ. ಮಕ್ಕಳು ನೋಡಿದ್ರೆ ಓಕೆ, ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನು ಈ ಮೂವಿಯಿಂದ ಅವರು ತಿಳ್ಕೊಳ್ತಾರೆ ಸರ್. ಥ್ಯಾಂಕ್ ಯು, ಚೆನ್ನಾಗಿದೆ ಸರ್. ಸಿಂಪಲಾಗಿ ತೆಗೆದಿದ್ದಾರೆ, ಭಾಳ ಚೆನ್ನಾಗಿದೆ, ಸೂಪರ್ ಆಗೈತೆ. ಮಕ್ಕಳು ನೋಡೋಂಥ ಫಿಲಮು, ತಂದೆ ತಾಯಿ ಮಕ್ಕಳು ನೋಡೋಂಥ ಫಿಲಮ್ ಇದೆ ಸರ್. ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಸರ್. ಫ್ಯಾಂಟಾಸ್ಟಿಕ್ ಮೂವಿ. ಆ್ಯಕ್ಚುಲಿ ಇವತ್ತಿನ ಮಕ್ಕಳಿಗೆ ಇಂಥ ಮೂವಿನ ನಾವು ತೋರಿಸ್ಲೇಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿತ್ತು. ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ರೀ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ಮರಿ ಕಳಿಸಿದಂಗೆ ಆಯಿತು. ಎಲ್ಲರೂ ಒಂದ್ಸರಿ ನೋಡಲೇಬೇಕಾಗಿತ್ತು ಮೂವಿ, ಖಂಡಿತ. ಹೇಗೆ ಅನಿಸ್ತು ಮೂವಿ? ಚೆನ್ನಾಗಿದೆ, ಹೇಳು. ಗುಡ್ ಮೂವಿ, ಸೂಪರ್. ತುಂಬ ಚೆನ್ನಾಗಿದೆ ಸಿನಿಮಾ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಮನಸ್ಸಿಗೆ ತಟ್ಟುವಂಥ ಕಥೆ ನೋಡಿದೆ ಅಂತ ಅನಿಸ್ತು. ಮತ್ತು ಮಕ್ಕಳ ಸಿನಿಮಾ, ಮೋಸ್ಟ್ಲಿ ಆರ್ಟ್ ಸಿನಿಮಾ ಇರ್ಬೋದು ಅಂತ ಥಿಯೇಟ್ರಿಗೆ ಬರದೆ ಹೋಗಬೇಡಿ, ಆ ಥರದ ಸಿನಿಮಾ ಅಲ್ಲ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲವೂ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ, ಬರೀ ಮಕ್ಕಳಲ್ಲ, ದೊಡ್ಡವರು ನೋಡ್ಬೋದು. ವಂಡರ್ಫುಲ್ ಫಿಲಮ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು. ಹೌದು, ನನ್ನ ಮಗಳಂತೂ ಪಾಪ ತುಂಬ ಹತ್ತಲು. ತುಂಬ ಚೆನ್ನಾಗಿದೆ ಸಿನಿಮಾ, ಅಂದರೆ ಎಲ್ಲೂ ಬೋರ್ ಆಗದೆ ತುಂಬ ನೀಟಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸರ್. ಆಫ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ನ್ಯಾಷನಲ್ ಅವಾರ್ಡ್ ಬಂತಲ್ಲ ಸಿನಿಮಾ, ಪ್ರಕಾಶ್ ಸರ್ದು, ಯಾವುದದು ಗೊತ್ತಾಗಲಿಲ್ಲ. ಓಕೆ, ಸೊ ಆ ಸಿನಿಮಾ ಆದಮೇಲೆ ತುಂಬ ಇಷ್ಟ ಆಗಿದ್ದು ಮಕ್ಕಳು. ಸಿನಿಮಾ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಮಜಾ ಇದೆ. ಮೋರೋವರ್ ಫೋಟೋಗ್ರಫಿ ಸಾಕಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ. ಬ್ಯೂಟಿಫುಲ್ ಫಿಲ್ಮ್. ಐ ಥಿಂಕ್ ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ, ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಕುಟುಂಬ ಸಮೇತ ಎಲ್ಲರೂ ನೋಡಲೇಬೇಕಾಗಿರುವಂತಹ ಚಿತ್ರ. ಡಬಲ್ ಮೀನಿಂಗು ಅಥವಾ ಮುಜುಗರ ತರಿಸೋ ಸೀನ್ ಅಂತೂ ಖಂಡಿತ ಇಲ್ಲ.
ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ ಕೂತು ನೋಡುವಂತಹ ಒಳ್ಳೆ ಚಿತ್ರ. ತಪ್ಪದೆ ಎಲ್ಲರೂ ಬಂದು ನೋಡಿ. ಕಂಟೆಂಟ್ ಇರುವಂಥ ಮೂವಿ, ಫ್ಯಾಮಿಲಿ ಕಂಟೆಂಟು ಸಖತ್ತಾಗಿದೆ. ಸಖತ್ ಹ್ಯೂಮರ್ ಇಟ್ಕೊಂಡು ಮಾಡಿದ್ದಾರೆ, ಒಳ್ಳೆ ಕಾಮಿಡಿ ಇದೆ ಆ್ಯಕ್ಚುಲಿ. ಸೊ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಟೋಟಲಿ ಒಂದು 7-8 ಕ್ಯಾರೆಕ್ಟರ್ ಬರುತ್ತೆ ಅಷ್ಟೇ. ಸೊ ಎಲ್ಲೂ ಬೋರ್ ಆಗಲ್ಲ, ಒಂದು ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಚಿಕ್ಕ ಮಕ್ಕಳು ಮಾಡಿದ್ದಾರೆ, ಸೊ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಂಡ್ ಸಖತ್ ನಗಿಸ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಆ್ಯಂಡ್ ಎಮೋಷ್ನಲ್ ಆಗುವಂಥ ಒಂದು ಮಿಡ್ಲ್ ಕ್ಲಾಸ್ ಹಳ್ಳಿ ಸ್ಟೋರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ. ಸೊ ಯಾರೆಲ್ಲ ಈ ವೀಕ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದು ಬೆಸ್ಟ್ ಮೂವಿ. ಸೊ ನಾನು ಬರಬೇಕಾದ್ರೆ ಮಕ್ಕಳು ಸಿನಿಮಾ ಏನೋ ಹೋಗ್ತೀಯ ಅಂತ ಅನ್ನೋ ಒಂದು ನೆಗ್ಲಿಜೆನ್ಸಿ ಇತ್ತು ನನಗೆ. ನಮ್ಮ ಹುಡುಗ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ ಬಾರೋ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ. ಯಾರು ಮಿಸ್ ಮಾಡ್ಕೊಂಬಿಡಿ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋವಂಥ ಫಿಲಮ್ ಇದು. ಮಿಸ್ ಮಾಡಿದ್ರೆ ನೋಡಿ ಈ ವೀಕ್. ಈ ಜನರೇಷನ್ ಮೂವಿ, ಈ ಜನರೇಷನ್ ಮಕ್ಕಳಂತೂ ನೋಡಲೇಬೇಕಾಗಿರೋ ಒಂದು ಮೂವಿ ಇದು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೆಂಗೆಲ್ಲ ಆಟ ಆಡ್ತಿದ್ವಿ ಅನ್ನೋದೆಲ್ಲ ಪ್ರತಿಯೊಂದು ತೋರಿಸಿದ್ದಾರೆ. ನಮ್ಮಂಥ ನೇಟಿವ್ ಪೀಪಲ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲರೂ ಬಂದು ನೋಡಿ, ಮೂವಿ ತುಂಬ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಹೆಂಗೆ ಅಂತ ಅಂದರೆ ಚೈಲ್ಡ್ಹುಡ್ ಡೇಸ್ ಹೆಂಗೆ ನೆನಪಾಗುತ್ತೆ ನಮಗೆ. ನಾವು ಹಳ್ಳಿಯಲ್ಲಿ ಉಟ್ಬೆಳೆದಿರೋದಲ್ಲ, ನಮಗೆ ನಾವು ಹಸುವೆಲ್ಲ ಹೊಡ್ಕೊಂಡು ಹೋಗಿ ಹೆಂಗೆ ಮಾಡ್ತಾ ಇರ್ತಿದ್ವಿ, ಹೆಂಗೆ ಮಿಸ್ ಮಾಡಿಕೊಂಡು ಎಲ್ಲ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತು ನಮಗೆಲ್ಲನೂ. ತುಂಬ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ವಾಚ್ ಮೂವಿ ಇದು. ತುಂಬ ಚೆನ್ನಾಗಿದೆ. ಎಮೋಷನ್ ಟಚ್ ಮಾಡುತ್ತೆ. ಮದರ್ ಫಾದರ್ ಎಮೋಷನ್ ಟಚ್ ಆಗುತ್ತೆ. ಅವ್ರ ಕಷ್ಟಗಳೇನಿದ್ದಾವೆ, ಅವರ ಒಳಗಡೆ ಏನು ಅಂದ್ಕೊಂಡಿರ್ತಾರೆ, ಮತ್ತು ಮಕ್ಕಳು ಹೆಂಗೆ ಬೆಳೆಸಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಏನಿರಬಾರ್ದು, ಪೇರೆಂಟ್ಸ್ದು ಎಮೋಷನ್ ತುಂಬ ಟಚ್ ಆಗುತ್ತೆ. ಓವರ್ ಆಲ್ ಮೂವಿ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದೆ. What I can say is the movie was very nice and motivational, and I can tell you that all kids should watch it. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲ ಮಕ್ಕಳುಗಳು ನೋಡಬೇಕಾಗಿರೋ ಫಿಲಮು. ಕನ್ನಡದಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ನಮಸ್ತೆ. ತುಂಬ ಚೆನ್ನಾಗಿದೆ. ಏನು ಹೇಳಬೇಕು ಅಂದರೆ ಮೊದಲೇದಾಗಿ ಹೇಳಬೇಕು ಅಂದರೆ ತುಂಬ ನ್ಯಾಚುರಲ್ ಆಗಿದೆ. ಮಕ್ಕಳು ನೋಡಬೇಕು ಸಿನಿಮಾನ. ಮಕ್ಕಳು ಏನಕ್ಕೆ ನೋಡಬೇಕು ಅಂದರೆ, ಯಾಕೆ ಬೈತಾರೆ ಅಪ್ಪ ಅಮ್ಮ, ಅವ್ರು ಒಳ್ಳೆಯದಕ್ಕೆ ಬೈತಾರೆ. ಆಮೇಲೆ ಅದರಿಂದ ಎಷ್ಟು ಕಲ್ಕೊಳ್ಳೋಕ್ಕಿರುತ್ತೆ ಮಕ್ಕಳಿಗೆ. ಆಮೇಲೆ ಆ ಹುಡುಗ ಮಾಡಿದ ಪ್ರಯತ್ನ, ನಾವು ಏನೇ ಕೆಲಸ ಮಾಡಿದರೂ ಅದನ್ನ ಅರ್ಧಕ್ಕೆ ಬಿಡಬಾರ್ದು, ಪೂರ್ತಿನಾದರೂ ಹೆಂಗಾದರೂ ನಮ್ಮ ಎಫರ್ಟ್ ಹಾಕಿ ಮಾಡಬೇಕು ಅನ್ನೋದು ಮೆಸೇಜು. ತುಂಬ ಚೆನ್ನಾಗಿದೆ. ಡೈರೆಕ್ಟರ್ಗೆ, ಪ್ರೊಡಕ್ಷನ್ ಟೀಮ್ಗೆ, ಸಿನಿಮ್ಯಾಟೋಗ್ರಾಫರ್ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಮೂವಿ. ಐ ರೆಕಮೆಂಡ್ ಎವ್ರಿವನ್ ಟು ಕಮ್ ಅಂಡ್ ವಾಚ್ ದಿಸ್. ಪ್ಲೀಸ್ ಬಂದು ನೋಡಿ. It's a lovely movie, emotional, touching, and one should definitely watch it at least once for sure. ಆನೆಸ್ಟ್, ಸಿಂಪಲ್, ಹಾರ್ಟ್ ವಾರ್ಮಿಂಗ್ ಸ್ಟೋರಿ. ಎಲ್ಲರೂ ಬಂದು ನೋಡಲೇಬೇಕು. ಈ ಥರ ಫಿಲಮ್ಸ್ಗೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇದು ನಾನು ನಮ್ಮ ಅಕ್ಕ ಸೇಮ್ ಮನೇಲಿ ಕಿತ್ತಾಡ್ತೀವಿ. ಟು ಬಿ ಆನೆಸ್ಟ್ ಸೂಪರ್. ಎಸ್. It was too good, and I like the story when it took us to the peak, when it was like he said 50 rupees for that. That was amazing, and the movie was too good. So you managed to get it? Oh, super ಆಗಿ ಕಿತ್ತಾಡ್ತೀವಿ ಇದೇ ಥರನೇ. ಬ್ಯೂಟಿಫುಲ್ ಮೂವಿ. ವೆರಿ ಸೆನ್ಸಿಟಿವ್ ಟಾಪಿಕ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಆ್ಯಂಡ್ ದ ಸ್ಕೂಲ್ ಟು ಕಮ್ ಆ್ಯಂಡ್ ವಾಚ್ ಆಲ್ ದ ಮೂವೀಸ್, ದಿಸ್ ಮೂವಿ ಪರ್ಟಿಕ್ಯುಲರ್ಲಿ. ಥ್ಯಾಂಕ್ ಯು. ಹಲೋ ಸರ್, ಒಂದೊಳ್ಳೆ ಫೀಲ್ ಗುಡ್ ಮೂವಿ. ತುಂಬ ಚೆನ್ನಾಗಿದೆ. ಮದರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಎ ಆಸ್ಪೈರಿಂಗ್ ಆ್ಯಕ್ಟರು ಇದೊಂದೊಳ್ಳೆ ಹೊಸ ಎಕ್ಸ್ಪೀರಿಯನ್ಸು, ಹೊಸ ಕ್ಯಾರೆಕ್ಟರ್ಗಳು ನೋಡಿ ತುಂಬ ಕಲಿತಾ ಇದ್ದೀನಿ. ಒಂದೇ ಒಂದು ತುಂಬ ಇಷ್ಟ ಆಗಿದ್ದ ಸೀನ್ ಏನಂತ ಹೇಳಿದ್ರೆ, ಕುಂಡಿನಲ್ಲೇ ಒಂದು ಸಿಗ್ನಲ್ ಕೊಡ್ತಾನೆ ಆ ಲವರ್ಸ್ಗೆ. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಂದೊಳ್ಳೆ ಮೂವಿ. ಪ್ರತಿ ಹಳ್ಳಿಗಳಲ್ಲಿ ಇದು ನಡೀತಾನೆ ಇರುತ್ತೆ. ಆರ್ಟ್ ಟಚಿಂಗ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಕುಂಡೇಶಿ ಪಾತ್ರ ಮಾಡಿರೋನು ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ತುಂಬ ಎಮೋಷನ್ಸ್ನ ಹೊರಗೆ ಹಾಕಿದ್ದಾನೆ. ಮತ್ತು ತಾಯಿ ಪಾತ್ರ ಮಾಡಿದವರು ಕೂಡ ತುಂಬ ಎಮೋಷನ್ಸ್ನ ಹೊರಗೆ ಹಾಕಿದ್ದಾರೆ. ಆ್ಯಂಡ್ ಆ ನೇಚರು, ಕ್ಯಾಮ್ರಾ ತೆಗ್ದಿರೋದು, ಪ್ರತಿಯೊಂದು ವರ್ಕು ಅದ್ಭುತವಾಗಿ ಬಂದಿದೆ. ಮ್ಯೂಸಿಕ್ ಆಗಿರ್ಬೋದು, ಅವ್ರದ್ದು ಎಮೋಷನ್ಸ್ ಆಗಿರ್ಬೋದು, ಕತೆ ಒಂದೊಂದೇ ಲೈನ್ ಹೇಳ್ತಾ ಹೋಗೋದಾಗಿರ್ಬೋದು, ಎಲ್ಲ ಅದ್ಭುತವಾಗಿ ಬಂದಿದೆ. ಎಸ್ಪೆಷಲಿ ಮಕ್ಕಳಿಗೆ ಇದು ಅದ್ಭುತವಾದ ಫಿಲಮ್ ಅಂತ ಅನಿಸುತ್ತೆ. ದಯಮಾಡಿ ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಬಂದು ಈ ಫಿಲಮ್ನ ನೋಡಲೇಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇದರಿಂದ ಪೇರೆಂಟ್ಸಿಗೂ ಒಂದು ಮೆಸೇಜ್ ಇದೆ. ಎಲ್ಲ ಪೇರೆಂಟ್ಸ್ಗೂ ಒಂದು ಮೆಸೇಜ್ ಇದೆ.
ಆ್ಯಂಡ್ ಬಂದು ನೋಡಲೇಬೇಕಾದ ಮೂವಿ. ಖಂಡಿತ ಬನ್ನಿ, ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುಕುಮಾರ್, RCB ಸೂಪರ್ ಫ್ಯಾನ್. ನಿಜಕ್ಕೂ ಎಷ್ಟು ಖುಷಿ ಆಯ್ತು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಒಂದು ಮೂವಿ ನೋಡ್ತೀನಿ ಅಂತ. ನಾನು ಮಲೆನಾಡಿಗೆ ಹೋಗಿ ಬಂದಂಗೆ ಅಂತ ಫೀಲ್ ಆಯಿತು. ಯಾಕಂದರೆ ಎಲ್ಲರ ಲೈಫಲ್ಲಿ ಈ ಥರ ಸ್ಟೋರಿ ಪ್ರತಿಯೊಂದು ಮನೆಯಲ್ಲೂ ನಡೆಯುತ್ತೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅದರಲ್ಲೂ ಖುಷಿ ಏನಂದರೆ ನನ್ನ ಎಕ್ಸ್ ಕೊಲೀಗು ಸುದೀಪ್ ಅಂತ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಒಂದು RCB ಸೂಪರ್ ಫ್ಯಾನ್ ಆಗಿ ಏನು ಖುಷಿ ಆಯ್ತು ಅಂದರೆ, ಈ ಮೂವಿಯಲ್ಲಿ ತುಂಬ ಎಮೋಷನ್ಸು ಎಲ್ಲ ಥರ ಪ್ರತಿಯೊಬ್ಬರು ಫ್ಯಾಮ್ಲಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬಂದು ಈ ಫಿಲಮ್ನ ವಾಚ್ ಮಾಡ್ಬೋದು. ಬೋರು ಹೊಡಿಯಲ್ಲ. ಯಾಕಂದರೆ ಎಲ್ಲರ ಲೈಫಲ್ಲಿ ನಡೆದಿರೋಂಥ ನಾನು ಹೇಳ್ದಂಗೆ ಎಲ್ಲರ ಲೈಫಲ್ಲಿ ಈ ಥರ ಸಿಚುವೇಶನ್ಸ್ ಬಂದಿದೆ. ಅದರಲ್ಲೂ ತುಂಬ ಖುಷಿ ಆಗೋದೇನೆಂದರೆ, ಆಸ್ ಎ ಕ್ರಿಕೆಟ್ ಫ್ಯಾನ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಿಂತ ಸ್ಪೆಷಲ್ ಆಗಿ ನಮ್ಮ RCB ABD ಇದ್ದು ಇನ್ವಾಲ್ವ್ ಆಗಿದೆ. ನನ್ನ ಆಸ್ ಎ RCB ಸೂಪರ್ ಫ್ಯಾನ್ ನಾನು ಪ್ರತಿಯೊಂದು RCB ಫ್ಯಾನ್ಸ್ಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಈ ಥರ ಮೂವಿಗೆ ನಾವು ಎನ್ಕರೇಜ್ ಮಾಡಬೇಕು. ಯಾಕಂದರೆ ನ್ಯಾಚುರಲ್ ಆಗಿ ಬಂದಿದೆ. ಪ್ರತಿ RCB ಫ್ಯಾನ್ಸು ನಿಮ್ಮ ಫ್ಯಾಮಿಲಿಯಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಥ್ರೂಔಟ್ ವರ್ಲ್ಡ್ ಎಲ್ಲೆಲ್ಲಿ RCB ಫ್ಯಾನ್ಸ್ ಇದ್ದಾರೋ, ನಂದು ಹಂಬಲ್ ರಿಕ್ವೆಸ್ಟ್. ನಾನು ಯಾವತ್ತೂ ಈ ಥರ ಮೂವಿಗೆ ಪ್ರಮೋಷನ್ ಮಾಡಿಲ್ಲ. ಸೊ ಇದು ಒಂದು ಹಂಬಲ್ ರಿಕ್ವೆಸ್ಟ್. ಏನಕ್ಕಂದರೆ ರಿಯಲಿ ನ್ಯಾಚುರಲ್ ಆಗಿ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ. ಅದರಲ್ಲೂ ಡೈರೆಕ್ಟ್ರು ಮತ್ತು ಇವರೆಲ್ಲ ಮಲೆನಾಡು ಅಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾನು ನಿಜಕ್ಕೂ ಒಂದು ರೌಂಡ್ ಸಕಲೇಶ್ಪುರಕ್ಕೆ, ಯಾಕಂದರೆ ಮೈ ಫೇವ್ರೇಟ್. ಇವ್ರ ಜೊತೆಲಿದ್ದಾಗಲ್ಲ ನಾನು 3 ತಿಂಗಳಿಗೆ ಒಂದು ಸಲ ಹೋಗ್ತದೆ. ಇವಾಗ ಮಲೆನಾಡಿಗೆ ಸಕಲೇಶ್ಪುರಕ್ಕೆ ಹೋಗಿ ಬಂದಂಷ್ಟು ಫೀಲ್ ಆಯಿತು. ಮತ್ತೊಮ್ಮೆ ಎಲ್ಲರೂ ಫ್ಯಾಮಿಲಿ ಸಮೇತ ಈ ಫಿಲಮ್ ನೋಡಿ ಎನ್ಕರೇಜ್ ಮಾಡಿ ನಮ್ಮ ಕನ್ನಡ ಫಿಲಮ್ನ ಬೆಳೆಸಿ. ಕಿಶೋರ್ ಅಂತ ಇರಾನಿಯನ್ ಮೂವೀಸ್ ಮಜೀದಿ ಅಂತ ಇದ್ದಾರೆ. ಅವರು ಚಿಲ್ಡ್ರನ್ ಆಫ್ ಹೆವೆನ್ ಅಂತ ಗ್ರೇಟೆಸ್ಟ್ ಮೂವಿ ಆಫ್ ಆಲ್ ಟೈಮ್. ಅದು ಈ ಮೂವಿ ನೋಡಿದ್ಮೇಲೆ ಆ ಮೂವಿ ನೋಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈ ಮೂವಿ ಪೂರ್ತಿ ಅದೇ ಮೂವಿ ನೆನಪಾಯ್ತು ನನಗೆ. ಸೊ ಯಾರ್ಯಾರು ಕನ್ನಡದಲ್ಲಿ ಚಿಲ್ಡ್ರನ್ ಆಫ್ ಹೆವೆನ್ ಮೂವಿ ಥರ ಯಾವುದು ಬಂದಿಲ್ಲ ಅಂತ ಇದುವರೆಗೂ ಹೇಳ್ತಾ ಇದ್ರೆ, ಈ ಬಂದು ಒಲವರ ಮೂವಿ ನೋಡಿ. ಇದು ಇರಾನಿಯನ್ ಮೂವಿ ಚಿಲ್ಡ್ರನ್ ಆಫ್ ಹೆವೆನ್, ಗ್ರೇಟೆಸ್ಟ್ ಮೂವಿ. ಕನ್ನಡದಲ್ಲಿ ಗ್ರೇಟೆಸ್ಟ್ ಮೂವಿ ಚಿಲ್ಡ್ರನ್ ಮೂವೀಸ್ ಡೆಫಿನೆಟ್ಲಿ. ಮತ್ತು ಈವನ್ ಸೆಂಟಿಮೆಂಟ್ ಮತ್ತು ನಮ್ಮ ನೇಟಿವಿಟಿ ಎವ್ರಿಥಿಂಗ್ ಈಸ್ ಅಲ್ಟಿಮೇಟ್. ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಫ್ ದಿಸ್ ನ್ಯೂ ಇಯರ್. ಸೊ ಎಲ್ಲರೂ ಪ್ರತಿಯೊಬ್ಬರು ಕನ್ನಡಿಗರು ಬಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಇಂದಿರಾ. ಒಲವರ ಉತ್ತಮ ಕನ್ನಡ ಚಲನಚಿತ್ರ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತಾಯಿ ಪಾತ್ರ ತುಂಬ ಹಾರ್ಟ್ ಟಚಿಂಗು, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಅಭಿನಯ ಚೆನ್ನಾಗಿದೆ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮಣಿಕಾಂತ್ ಕದ್ರಿ ಅವ್ರದ್ದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಎಲ್ಲರೂ ಬಂದು ಮಕ್ಕಳನ್ನ ಕರ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಕೋಸಡಿ ಹಾಗೂ ಕುಂಡೇಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ ಚೆನ್ನಾಗಿದೆ ಫಿಲಿಮು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲ, ಹಾಂ, ತುಂಬ ಕನೆಕ್ಟ್ ಆಯಿತು. ತುಂಬ ಚೆನ್ನಾಗಿದೆ. ಹಾಗೆ ಎಮೋಷ್ನಲ್ ಕೂಡ ಇದೆ. ಸೊ ಹೇಳ್ತೀನಿ ಅಂದರೆ ಚೆನ್ನಾಗಿ ಎಲ್ಲ ಫಿಲಿಮ್ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಂ, ಅಂದರೆ ಯಾವುದು ಕಷ್ಟ ಏನಾದರೂ ಬಂದಾಗ ಏನು ಭಯ ಪಟ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ವೆಲ್ಕಮ್. Really a very excellent movie and so sensitive. It made us cry. So many ladies were crying after seeing this thing. And best thing is it has given a very nice lesson to the children. Your parents always love you, though there is some difference, but there is no difference between 2 children or 4 children. All parents love all their children, and especially mothers. You can't forget it. Mothers love them equally. Father also love them equally, but they shouldn't think that there is a discrimination. Okay. A very nice teaching, and all the parents should take their children and see this movie. Very nice. Very. ಚೆನ್ನಾಗಿತ್ತು ಫಿಲಿಮ್. ಎಲ್ಲ ಟಚಿಂಗ್, ಆ್ಯಕ್ಟಿಂಗ್, ಎವ್ರಿಥಿಂಗ್ ಇಸ್ ಫೈನ್. ಎಲ್ಲರೂ ನೋಡಬೇಕಾಗಿತ್ತು ಪಿಕ್ಚರ್. ಓಕೆ,
ಇತ್ತೀಚಿನ ದಿನಗಳಲ್ಲಿ ಈ ಆ. ತರ ಹೊಡಿ ಬಡಿ ಸಿನಿಮಾಗಳ ಮಧ್ಯ ಆ. ಒಳ್ಳೆ ಸಿನಿಮಾ ಬಂದಿದೆ. ಅಯ್ಯೋ ಹೌದಪ್ಪ, ಏನಂತೀರಾ ನೀವು? ವೆರಿ ನೈಸ್ ಪಿಕ್ಚರ್. ಬಿಕಾಸ್ ನಮಗೆ ಅದು ಹೊಡೆದಾಟ ಅದೆಲ್ಲ ನೋಡೋಕ್ಕಾಗಲ್ಲ. ಈ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿದೆ, ಕುತ್ಕೊಂಡು ಫುಲ್ ಫಿಲಿಮ್ ನೋಡ್ಬೋದು, ಆ ಥರ ಇದೆ. ಇಟ್ಸ್ ವೆರಿ ನೈಸ್ ಪಿಕ್ಚರ್, ಎಲ್ಲರೂ ನೋಡಬೇಕು. ಬಟ್ ಆ್ಯಕ್ಟಿಂಗ್ ಇಸ್ ವೆರಿ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಯಾರನ್ನೂ ಏನೂ ಕಮ್ಮಿ ಹೇಳೋದು. ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆಪ್ಪ, ನೇಚರ್ದು. ನೋಡ್ಬೇಕು actually ಹೌದೌದು ಸಿನಿಮಾಗಳನ್ನ. ಹೌದೌದು, ಖಂಡಿತ ಥಿಯೇಟ್ರಲ್ಲಿ ನೋಡ್ಬೇಕು. ಮನೇಲಿ ನೋಡಿದ್ರೆ ಅಷ್ಟು ಇದಿರಲ್ಲ, ಥಿಯೇಟ್ರಲ್ಲಿ ಫಿಲಿಮ್ ನೋಡಿದ್ರೆ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹೇಗನ್ಸುತ್ತೆ ಸಿನಿಮಾ ಹೇಳಿ? ಮೂವಿ ತುಂಬ ಚೆನ್ನಾಗಿತ್ತು, ಎಲ್ಲ ಪಾತ್ರನೂ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನೀವು ಮನೇಲಿ ಏನಾದ್ರು ಇದೇ ತರ ಕಿತ್ತಾಡ್ತೀರಾ? ತುಂಬ ಕಿತ್ತಾಡ್ತೀವಿ. ನಿಮಗೆ ರಿಯಲ್ ಲೈಫಿಗೆ ಏನಾದ್ರು ಕನೆಕ್ಟ್ ಆಯ್ತು? ಅಂದರೆ ಮದರ್ ಸೆಂಟಿಮೆಂಟ್ ತುಂಬ ಕನೆಕ್ಟ್ ಆಯಿತು. ನೀವು ಮೆಸೇಜ್ ಏನಾದ್ರು ಮನೆಗೆ ತಗೊಂಡು ಹೋಗ್ತೀನಿ ಅಂದ್ರೆ ಮೆಸೇಜ್ ಪ್ರತಿಯೊಂದು ಸೀನಲ್ಲೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹಾಂ, ನೀವೇನಾದ್ರು ಮನೆಗೆ ತಗೊಂತೀನಿ, ಆ ಮೆಸೇಜ್ನ ತಗೊಂತೀನಿ personally? ಅಂದರೆ ಕಷ್ಟ ಎಲ್ರಿಗೂ ಬರುತ್ತೆ ಅಲ್ವಾ, ಆ ಕಷ್ಟ ಬಂದ ತಕ್ಷಣ ಸಾಯೋ ನಿರ್ಧಾರ ತಗೋಬಾರ್ದು ಅಂತ. ಇಟ್ಸ್ ಆನ್ ಅಮೇಝಿಂಗ್ ಮೂವಿ, ಮಸ್ಟ್ ವಾಚು, ಸಕ್ಕರಾಗಿದೆ, ಎಲ್ಲರೂ ನೋಡಬೇಕು.